ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತೇಳಿ ನಂಬುತ್ತೇನೆ. ಈ ಒಂದು ದಿನದಲ್ಲಿ ನಿಮ್ಗಾಗಿ ಒಂದು ಕೊರ್ನೇಲನ ಪ್ರಾರ್ಥನೆ ಏರಿ ಓದೋದನ್ನ ನಾನು ನಿಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದೇನೆ. ಯಾಕೆ ಕೊರ್ನೇಲನ ಪ್ರಾರ್ಥನೆ ಕೇಳಲ್ಪಡ್ತು ಅನ್ನುವಂಥದ್ದೇ ಇವತ್ತಿನ ಒಂದು ವಾಕ್ಯ ಸಂದೇಶ. ಇವತ್ತು ನಿನ್ನ ಪ್ರಾರ್ಥನೆ, ನನ್ನ ಪ್ರಾರ್ಥನೆ ಆಕಾಶದಲ್ಲಿರುವಂತ ದೇವರ ಬಳಿಯಲ್ಲಿ ನಮ್ಮ ಪ್ರಾರ್ಥನೆಗಳು ಏರಿ ಹೋಗಬೇಕೆಂಬುದಾಗಿ ನಾನು ಇಷ್ಟಪಡುತ್ತೇನೆ. ಮತ್ತು ನಿಮ್ಮ ಪ್ರಾರ್ಥನೆಗಳು ಈ ಲೋಕವನ್ನು ಬಿಟ್ಟು ಆ ಲೋಕಕ್ಕೆ ಸೇರಲ್ಪಡಬೇಕಾದ್ರೆ ನಿನ್ನ ಪ್ರಾರ್ಥನೆ ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ನೀನು ಪ್ರಾರ್ಥಿಸಿದರೆ ಖಂಡಿತ ನಿನ್ನ ಪ್ರಾರ್ಥನೆ ಪರಲೋಕದಲ್ಲಿರುವ ದೇವರಿಗೆ ಏರಲ್ಪಟ್ರೆ, ಅದು ಹೋಗಲ್ಪಟ್ರೆ ಖಂಡಿತವಾಗಿ ತನ್ನ ದೇವದೂತರನ್ನ ನಿನ್ನ ಕಣ್ಣೆದುರಿಗೆ ಕಳಿಸುವಾತನಾಗಿದ್ದಾನೆ ಮತ್ತು ಸಹಾಯಕನನ್ನ ಕಳಿಸುವಾತನಾಗಿದ್ದಾನೆ ಅನ್ನೋದನ್ನ ಮರೆಯಬೇಡ್ರಿ. ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಸ್ತುತಿ ಮಾಡ್ತಾರೆ ಮತ್ತು ನಂಬಿಕೆ ಇಡ್ತಾ ಇದ್ದೀರಿ. ಆದರೆ ಆ ನಂಬಿಕೆ, ಆರಾಧನೆ, ಪ್ರಾರ್ಥನೆಗಳಲ್ಲಿ ಇರಬೇಕಾದಂತ ಕೆಲವು ಲಕ್ಷಣಗಳು ಇದ್ರೆ ಮಾತ್ರ ಆ ಪ್ರಾರ್ಥನೆ ಕೇಳಲ್ಪಡ್ತದೆ. ಕೊರ್ನೇಲನ ಪ್ರಾರ್ಥನೆ ಕೇಳುವುದಕ್ಕೂ ಇವತ್ತು ನಿನ್ನ ಪ್ರಾರ್ಥನೆ, ನಮ್ಮೆಲ್ಲರ ಪ್ರಾರ್ಥನೆಗಳು ಕೇಳಲಾರದೆ ಇರುವುದಕ್ಕೂ ಕೆಲವೊಂದು ಕಾರಣಗಳಿದಾವೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಆದ್ರೆ ಆ ಪ್ರಾರ್ಥನೆಯಲ್ಲಿ ಒಂದು ನಿಯಮಗಳಿದಾವೆ. ಸೈನಿಕರಾಗಬೇಕಂದ್ರೆ, ಪೊಲೀಸ್ ಆಗಬೇಕಂದ್ರೆ, ಡಾಕ್ಟರ್ ಆಗಬೇಕಂದ್ರೆ, ಒಂದು ಮೇಸ್ತ್ರಿ ಆಗಬೇಕಂದ್ರೆ, ಅಥವಾ ಒಂದು ಬಸ್ಸಿನ ಕಂಡಕ್ಟರ್ ಅಥವಾ ಡ್ರೈವರ್ ಆಗಬೇಕಂದ್ರೆ ಅದಕ್ಕೊಂದು ನಿಯಮಗಳಿರ್ತಾವಂತೆ. ಅದೇ ರೀತಿಯಲ್ಲಿ ನಿನ್ನ ಪ್ರಾರ್ಥನೆಗಳನ್ನ ದೇವರು ಕೇಳಬೇಕಾದ್ರೆ, ನಿನ್ನ ಆಶೀರ್ವಾದಗಳು ನಿನಗೆ ಬರಬೇಕನ್ನೋದಾದ್ರೆ, ನಿನ್ನ ಕುಟುಂಬ ಮೇಲೆ ಕೆತ್ತಲ್ಪಡಬೇಕು, ಅದ್ಭುತ ಕಾರ್ಯಗಳನ್ನ ಕಾಣಬೇಕನ್ನೋದಾದ್ರೆ ಕೆಲವು ನಿಯಮಗಳ ಉಳ್ಳಂತ ಪ್ರಾರ್ಥನೆಗಳನ್ನ ನೀವು ಮಾಡಿದಾಗ ಕೊರ್ನೇಲನ ಪ್ರಾರ್ಥನೆಯಂತೆ ನಿಮ್ಮ ಪ್ರಾರ್ಥನೆಗಳು ಕೂಡ ಕೇಳಲ್ಪಡ್ತದೆ. ಇವತ್ತಿನ ಒಂದು ದೇವರ ವಾಕ್ಯ ಸಂದೇಶದಲ್ಲಿ ಕೊರ್ನೇಲನ ಜೀವಿತವು ಯಾಕೆ ಆಶೀರ್ವದಿಸಲ್ಪಟ್ಟಿತು, ಕೊರ್ನೇಲನ ಮನೆಯಲ್ಲಿರೋರೆಲ್ಲ ಯಾಕೆ ರಕ್ಷಣೆ ಹೊಂದಿಕೊಂಡರು ಅನ್ನುವಂಥದ್ದನ್ನ ದಾನ ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಒಂದು ವಾಕ್ಯದಲ್ಲಿ ಅಪೊಸ್ತಲ ಕಾರ್ಯಗಳು 10ನೇ ಅಧ್ಯಾಯ 1-4 ವಚನಗಳನ್ನ ನಾವು ದಾನ ಮಾಡಿಕೊಡ್ತಾ ಇದ್ದೇವೆ. ಸಜೇರಿಯದಲ್ಲಿ ಇಟಲಿಯ ಪಟಾಲಮನೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದಂತ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು ಎಂಬುದಾಗಿ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 2ನೇ ವಚನದಲ್ಲಿ ಹೇಳ್ತಾನೆ, ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮಗಳನ್ನ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಅಂತೇಳಿ ಬರೆಯಲ್ಪಟ್ಟಿದೆ. 2ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, 1ನೇದು ಕೊರ್ನೇಲನ ಪ್ರಾರ್ಥನೆ ಕೇಳುವುದಕ್ಕೆ ಮುಖ್ಯವಾದಂತ ಕಾರಣ, ಕೊರ್ನೇಲನ ಪ್ರಾರ್ಥನೆಗಳನ್ನ, ಕೊರ್ನೇಲನ ಕುಟುಂಬಗಳ ಮೇಲೆ ರಕ್ಷಣೆ ಬರುವುದಕ್ಕೆ ಮೂಲವಾದಂತ ಕಾರಣ ಅವನು ದೇವರಿಗೆ ಒಳ್ಳೆಯ ಭಕ್ತನಾಗಿದ್ದನು ಅಂತೇಳಿ ಬರೆಯಲ್ಪಟ್ಟಿದೆ. ದೇವರಿಗೆ ವಿಶ್ವಾಸ ಪರನಾಗಿದ್ದನು ಅಂತೇಳಿ ಬರೆಯಲ್ಪಟ್ಟಿದೆ. ನಿನ್ನ ಪ್ರಾರ್ಥನೆ ಕೇಳಬೇಕಂದ್ರೆ ನಿನ್ನ ಜೀವಿತದಲ್ಲಿ ದೇವರಿಗೆ ಭಕ್ತಿ ಸಹಿತವಾದಂತ ಕಾರ್ಯವನ್ನು ಮಾಡುವಂತ ಭಕ್ತನು ನೀನಾಗಿರಬೇಕೆಂಬುದಾಗಿ ಹೇಳ್ತದೆ. 2ನೇದು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡ್ತಾ ಇದ್ದಂತ ಆತ ಒಬ್ಬನೇ ಅಲ್ಲ, ಇಡೀ ಕುಟುಂಬವು ದೇವರಿಗೆ ಭಯಪಡ್ತಾ ಇತ್ತಂತೆ. ಮಕ್ಕಳಾಗಿರಲಿ, ಕುಟುಂಬದವರಾಗಿರಲಿ, ಕೆಲಸದ ಆಳುಗಳಾಗಿರಲಿ, ಒಬ್ಬ ಶತಾಧಿಪತಿ ಅಂತೇಳಿ ಬರೆಯಲ್ಪಟ್ಟಿದೆ. ಒಬ್ಬ ಅಧಿಕಾರಿಯ ಮನೆಯಲ್ಲಿ, ಅಧಿಕಾರಸ್ಥನ ಮನೆಯಲ್ಲಿ ಇರುವಂತ ಎಲ್ಲರೂ ದೇವರಿಗೆ ಭಯಪಡ್ತಾ ಇದ್ರು, ಭಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತೆ. ಇವತ್ತು ನಿನ್ನ ಪ್ರಾರ್ಥನೆ ಭಕ್ತಿ ಇದೆಯಾ? ನೀನು ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ ಅಪನಂಬಿಕೆಯಿಂದ ನೀನೇ ಆ ಪ್ರಾರ್ಥನೆಗೆ ಅಡ್ಡಿ ಆಗ್ತಾ ಇದೀಯಾ? ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ನೀನೇ ಅದು ನಡೀತದೋ ಇಲ್ಲ ಅಂತೇಳಿ ಅಂದ್ಕೊಳ್ತೀಯ. ನೀನೇ ಪ್ರಾರ್ಥನೆ ಮಾಡ್ತೀಯಾ, ದೇವರಿದ್ದಾನೋ ಇಲ್ಲ ಅಂತ ಮತ್ತೆ ನೀನೇ ಪ್ರಶ್ನೆಗಳನ್ನ ಹಾಕೊಳ್ತೀಯ. ಅಂತಹ ಪ್ರಾರ್ಥನಾ ಜೀವಿತ ನಿನ್ನಲ್ಲಿದೆಯೇನು? ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಲಾರದೆ ಇರೋದ್ರಿಂದಲೇ ಇವತ್ತು ನಿನ್ನ ಪ್ರಾರ್ಥನೆ ಏರಿ ಹೋಗದೆ ಅಲ್ಲಿಂದ ಆಶೀರ್ವಾದಗಳು ಬರದೆ ಅಡ್ಡವಾಗಿದೆಯೇನೋ ಒಂದು ಸಾರಿ ಆಲೋಚನೆ ಮಾಡು. ಕೊರ್ನೇಲನ ಜೀವಿತದಲ್ಲಿ ನಾವು ನೋಡುವಾಗ, ಕೊರ್ನೇಲನ ಮನೆಯಲ್ಲಿ ನೋಡುವಾಗ, ಆ ಮನೆಯವರೆಲ್ಲರೂ ಕೂಡ ಕೊರ್ನೇಲನು ಸಹ ಭಯ ಭಕ್ತಿ ಉಳ್ಳವನಾಗಿದ್ದನು ಅಂತೇಳಿ ಬರೆಯಲ್ಪಟ್ಟಿದೆ. ಅವನು ನಂಬಿಕೆ ಉಳ್ಳವನಾಗಿದ್ದನು ಅಂತೇಳಿ ಬರೆಯಲ್ಪಟ್ಟಿದೆ. ಇವತ್ತು ವಾಕ್ಯ ಕೇಳುವ ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ನಿಂದು ಎಂತಹ ಪ್ರಾರ್ಥನೆ ಆಗಿದೆ, ಎಂತಹ ಜೀವಿತವು ನಿನ್ನ ಜೀವಿತವಾಗಿದೆ ಅನ್ನೋದನ್ನ ಒಂದು ಸಾರಿ ಆಲೋಚನೆ ಮಾಡಿಕೊಳ್ಬೇಕೆಂಬುದಾಗಿ ಹೇಳ್ತೇನೆ. ಅದರಲ್ಲಿ ವಿಶೇಷವಾಗಿ ಹೇಳ್ತೇನೆ, ಜನರಿಗೆ ಬಹಳ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಅಂತ ಬರೆಯಲ್ಪಟ್ಟಿದೆ. ದಾನ ಧರ್ಮಗಳನ್ನು ಕೂಡ ಮಾಡ್ತಾ ಇದ್ದನು. ಕ್ರೈಸ್ತ ಸಹೋದರರೆನಿಸಿಕೊಳ್ಳುವವರು, ದೇವರ ಮಕ್ಕಳಂತೇಳಿ ಅನಿಸಿಕೊಳ್ಳುವವರು ಕುಟುಂಬವೆಲ್ಲ ಪ್ರಾರ್ಥನೆ ಮಾಡುವವರಾಗಿರಬೇಕು, ಕುಟುಂಬವೆಲ್ಲ ದೇವರಿಗೆ ಭಯಪಡುವವರಾಗಿರಬೇಕು, ಕುಟುಂಬವೆಲ್ಲ ನಿತ್ಯವೂ ಪ್ರಾರ್ಥನೆ ಮಾಡುವವರಾಗಿರಬೇಕು, ಕುಟುಂಬವೆಲ್ಲ ದೇವರಿಗೆ ಭಯಪಡುವವರಾಗಿರಬೇಕು, ಕುಟುಂಬವೆಲ್ಲ ಭಕ್ತಿ ಪರವಾದಂತ ಕುಟುಂಬವಾಗಿದ್ರೆ ಮಾತ್ರನೇ ನಿನ್ನ ಪ್ರಾರ್ಥನೆಗೆ ಬಹು ಬೇಗನೆ ಉತ್ತರಗಳನ್ನ ಸಿಗ್ತದೆ. ಕುಟುಂಬವು ದೇವರಿಗೆ ಭಯಪಡಲಿಲ್ಲ ಅಂದ್ರೆ, ನಿನ್ನ ಮಕ್ಕಳು ದೇವರಿಗೆ ಭಯಪಡಲಿಲ್ಲ ಅಂದ್ರೆ, ನಿನ್ನ ಕುಟುಂಬವು ದೇವರಿಗೆ ಭಯಪಡಲಿಲ್ಲ ಅಂದ್ರೆ, ನಿಮ್ಮ ಮನೆಯಲ್ಲಿರೋರು ದೇವರನ್ನ ಅಲಕ್ಷ್ಯ ಮಾಡುವುದಾದ್ರೆ ನಿನ್ನ ಕುಟುಂಬ ಹೇಗೆ ಆಶೀರ್ವಾದ ಹೊಂದಿಕೊಳ್ತದೆ? ನೀನ್ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದೀಯ, ನಿನ್ನ ಹೆಂಡತಿ ನಂಬಿಕೆ ಇಲ್ಲದೆ ಪ್ರಾರ್ಥನೆ ಮಾಡ್ತಾಳೆ. ನೀನ್ ನಂಬಿಕೆಯಿಂದ ದೇವರನ್ನ ಕೊಂಡಾಡ್ತಾ ಇದೀಯಾ, ನಿನ್ನ ಕುಟುಂಬದಲ್ಲಿರುವಂತ ಮಕ್ಕಳು ಬಲವಂತದಿಂದ ಆರಾಧಿಸ್ತಾ ಇದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಆ ಮನೆಗಳಲ್ಲಿ ಆಶೀರ್ವಾದ ಬರೋದಕ್ಕೆ ಸಾಧ್ಯನೇ ಇಲ್ಲ.
ಇಡೀ ಕುಟುಂಬವು ದೇವರಿಗೆ ಮೊಣಕಾಲೂರಬೇಕು, ಇಡೀ ಕುಟುಂಬವು ಕರ್ತನನ್ನು ಸೇವಿಸಿಕೊಳ್ಳಬೇಕು, ಇಡೀ ಕುಟುಂಬವು ದೇವರ ಬಳಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಬೆರಗಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಲ್ಲಿ ಅವನಲ್ಲಿರುವಂತ ವಿಶೇಷವಾದ ಗುಣ ಏನ್ ಗೊತ್ತಾ? ದಾನ ಧರ್ಮಗಳನ್ನ ಮಾಡ್ತಾ ಇದ್ದನು ಅಂತೇಳಿ. ಇವತ್ತು ಎಷ್ಟು ಜನರಿಗೆ ನೀನ್ ಸಹಾಯ ಮಾಡ್ತಾ ಇದೀಯಾ? ಎಷ್ಟು ಜನರ ಕೈ ಹಿಡಿತಾ ಇದೀಯಾ? ಎಷ್ಟು ಜನರಿಗೆ ಲಾಭವಿಲ್ಲದೆ ಆಶಿಸದಂತೆ ಸಹಾಯವನ್ನು ಮಾಡೋದಕ್ಕೆ ನಿನ್ನ ಹಣವನ್ನು ಕೊಡ್ತಾ ಇದೀಯಾ? ಎಷ್ಟು ಜನರು ಆಸ್ಪತ್ರೆಗಳಲ್ಲಿರುವಂತ ವ್ಯಕ್ತಿಗಳಿಗೆ ಸಹಕಾರ ಕೊಡ್ತಾ ಇದೀಯಾ? ಎಷ್ಟು ಜನ ನಿನ್ನ ಅಕ್ಕಪಕ್ಕದಲ್ಲಿರೋರು ಬಿದ್ದೋಗಿದ್ದಾರೆ ಅಂದ್ರೆ ಅವ್ರಿಗಾಗಿ ಪ್ರಾರ್ಥಿಸ್ತಾ ಇದೀಯಾ? ಅದನ್ನು ನೀನು ತೀರ್ಮಾನ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಕೊರ್ನೇಲನ ಜೀವಿತದಲ್ಲಿ ಅನೇಕರಿಗೆ ದಾನ ಧರ್ಮಗಳನ್ನು ಬಡವರಿಗೆ ಮಾಡ್ತಾ ಇದ್ದನು, ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ದನು ಅಂತೇಳಿ. ಇಂತಹ ಭಕ್ತನಿಗೆ ದೇವರು ಏನೆಲ್ಲಾ ಕಾರ್ಯಗಳನ್ನು ಮಾಡಿದಂತ 3-4 ವಚನಗಳನ್ನು ನೋಡಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸಿಕೊಳ್ಳೋಣ. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲನೇ ಎಂದು ಕರೆಯುವನು. ಅವನು ಪ್ರತ್ಯಕ್ಷವಾಗಿ ಕಂಡನು. ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳನ್ನು ನಿನ್ನ ದಾನ ಧರ್ಮಗಳನ್ನು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಈಗ ನೀನು 20 ಜನರನ್ನು ಕಳಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನ್ನು ಕರೆಸಬೇಕು. ಅವನು ಚರ್ಮಕಾರನಾದ ಸೀಮೋನ ಬಳಿಯಲ್ಲಿ ಇಳಿಕೊಂಡಿದ್ದಾನೆ. ಅವನು ಸಮುದ್ರದ ಬಳಿಯಲ್ಲಿ ಎಂದು ಅಲ್ಲಿದ್ದಾನೆ ಅಂತೇಳಿ 6, 7, 8 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ದೇವರ ವಾಕ್ಯದಲ್ಲಿ ಮಧ್ಯಾಹ್ನದ ಜಾವ 3 ಗಂಟೆಯಲ್ಲಿ ಸ್ವತಃ ದೇವದೂತನು ದರ್ಶನವನ್ನು ಕೊಟ್ಟಿದ್ದನ್ನ ನಾವು ನೋಡ್ತಾ ಇದ್ದೇನೆ. ಪರಲೋಕದಿಂದ ದೇವರು ಆತನಿಗಾಗಿ ಒಬ್ಬ ಸಹಾಯಕನನ್ನ ಕಳಿಸಿದ್ದನ್ನ ನೋಡ್ತಾ ಇದ್ದೇವೆ. ಮುಖಾಮುಖಿಯಾಗಿ ಭೇಟಿ ಆಗ್ತಾ ಇದ್ದಾರೆ. ಅವನನ್ನ ಕಂಡ ಕೂಡಲೇ ಅವನು ಭಯ ಪಡುತ್ತಾ ಇದ್ದಾನೆ. ಏನು ಸ್ವಾಮಿ ಅಂತೇಳಿ ಕೇಳುವಾಗ, ಯಾಕೆ ಬಂದಿದೆ ಅಂತೇಳಿ ಕೇಳುವಾಗ, ನೀನು ಯಾರು ಅಂತ ಕೇಳುವಾಗ ಆ ದೇವದೂತನು ಹೇಳ್ತಾ ಇದ್ದಾನೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು, ನಿನ್ನ ಭಕ್ತಿಯು ಪರಲೋಕದಲ್ಲಿಗೆ ಏರಿ ಬಂದಿದೆ ಅಂತ ಹೇಳ್ತಾನಂತೆ. ಎಂಥ ಆಶೀರ್ವಾದಕರವಾದಂತ ಸಾಕ್ಷಿ ರೀ. ಇವತ್ತು ನೀನ್ ಪ್ರಾರ್ಥನೆ ಮಾಡಿದ್ರೆ ಲೋಕವು ಸಾಕ್ಷಿ ಹೇಳ್ಬೇಕು, ನೀನು ಪ್ರಾರ್ಥನೆ ಮಾಡಿದ್ರೆ ಅಕ್ಕಪಕ್ಕದವರು ಸಾಕ್ಷಿ ಹೇಳ್ಬೇಕು, ನೀನು ಪ್ರಾರ್ಥನೆ ಮಾಡಿ ನಡೆ ನುಡಿಗಳಲ್ಲಿ ನಿನ್ನನ್ನು ನೋಡಿ ಅನೇಕರು ರಕ್ಷಣೆ ಹೊಂದಿಕೊಳ್ಳುವಂತ ಜೀವಿತ ನಿನ್ನದಿದೆಯಾ? ಇಲ್ಲ. ಕ್ರೈಸ್ತನಂತಲೇ ಅನಿಸಿಕೊಳ್ತಾ ಇದೆಯಾ? ಚರ್ಚಿಗೆ ಹೋಗೋನು ಅಂತೇಳಿ ಅನಿಸ್ಕೊಳ್ತಾ ಇದೆಯಾ? ದೇವರ ಮಕ್ಕಳು ಅಂತೇಳಿ ಅನಿಸ್ಕೊಳ್ತಾ ಇದೆಯಾ? ಆದ್ರೆ ನಿನ್ನ ಒಳಗಡೆ ಇರುವಂತ ದೇಹವು ಮಲಿನವಾದಂತ ಕಡು ಕೆಂಪಾದ ಪಾಪಗಳಿಂದ, ಬಲಹೀನತೆಗಳಿಂದ, ಮೋಸಕರವಾದ ಜೀವಿತಗಳಿಂದ ಜನರು ಮಂದಿರದ ಕಡೆಗೆ ತಿರುಗಿ ನೋಡ್ತಾ ಇಲ್ಲ. ದೇವರ ಆಶೀರ್ವಾದಗಳು ನೀನು ಹೊಂದಿಕೊಳ್ತಾ ಇಲ್ಲ. ನಿನ್ನ ಪ್ರಾರ್ಥನೆಗಳು ಪರಲೋಕದಲ್ಲಿ ಹೇರಿ ಬಂದಿಲ್ಲ. ಇಲ್ಲಿ ಸಾತನು ದೇವದೂತನ 3 ಗಂಟೆ ಜಾವದಲ್ಲಿ ದರ್ಶನ ಕೊಡುವಾಗ ಹೇಳ್ತಾ ಇದ್ದಾನೆ, ನಿನ್ನ ಪ್ರಾರ್ಥನೆಗಳು, ಬೈಬಲ್ ಅಲ್ಲಿ ಹೇಳ್ತದೆ, ನಿನ್ನ ಪ್ರಾರ್ಥನೆಗಳನ್ನ, ನಿನ್ನ ಒಂದು ದಾನ ಧರ್ಮಗಳನ್ನ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು, ನಿನ್ನ ಭಯಭಕ್ತಿಗಳು ಪರಲೋಕಕ್ಕೆ ಏರಿ ಬಂದಿದೆ ಅಂತ ಸಾಕ್ಷಿ ಕೊಟ್ಟಿದ್ದಾನೆ. ಇವತ್ತು ನಿನ್ನ ಪ್ರಾರ್ಥನೆಗಳು ಪರಲೋಕಕ್ಕೆ ಏರಲ್ಪಡಬೇಕು. ನಿನಗಾಗಿ ಒಬ್ಬ ಸಹಾಯಕನನ್ನ ಕಳಿಸಿಕೊಡ್ತೇನೆ ಎಂಬುದಾಗಿ ದೇವದೂತನು ಬಂದು ಮಾತನಾಡುವಾಗೆ ಅಂತಹ ಜೀವಿತದ ಒಂದು ಕುಟುಂಬವಾಗಿ ನೀವಿದ್ರೆ ಖಂಡಿತ ಆಶೀರ್ವಾದ ಹೊಂದಿಕೊಳ್ತಾರೆ. ಅಲ್ಲಿ ದರ್ಶನದಲ್ಲಿ ಎಲ್ಲಾ ವಿಷಯಗಳನ್ನು ಹೇಳಿದ್ಮೇಲೆ ಹೇಳ್ತಾನೆ, ಹೋಗು, ಇಪ್ಪಾದಲ್ಲಿ ಸಮುದ್ರದ ಪಕ್ಕದಲ್ಲಿ ಚರ್ಮಕಾರನಾದ ಸೀಮೋನನ ಮನೆಯಲ್ಲಿ ಪೇತ್ರ ಇದ್ದಾನೆ, ಅವನನ್ನು ಕರೆಸಿ ಇನ್ನೂ ವಾಕ್ಯದಲ್ಲಿ ಬಲ ಹೊಂದಿಕೊಳ್ಳಿರಿ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿದು ಬರುವ ಆತನಾಗಿದ್ದಾನೆ. ಇಡೀ ಕುಟುಂಬವು ರಕ್ಷಣೆ ಪಡೆದುಕೊಳ್ಳಿರಿ. ನನ್ನ ನಾಮದಲ್ಲಿ ನೀವು ಬದುಕಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ ಎಂಬುದಾಗಿ, ಇನ್ನೂ ಅಭಿಷೇಕಕ್ಕಾಗಿ, ಆಶೀರ್ವಾದಕ್ಕಾಗಿ, ಸ್ವಸ್ಥತೆಗಾಗಿ ನಿನಗಾಗಿ ಸಿದ್ಧವಾಗಿರುವಂತ ಪೇತ್ರನನ್ನು ಕರೆಸಿರಿ ಎಂಬುದಾಗಿ ಹೇಳ್ತಾನೆ. ಅದು ಇನ್ನೊಂದು ಕಥೆಯಾಗಿದೆ. ಆದ್ರೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ನಿನ್ ಪ್ರಾರ್ಥನೆ ಹೆಂಗಿದೆ, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತೇನೆ, ಪ್ರಾರ್ಥನೆ 1000 ಜನರು ಮಾಡಬಹುದು, ಆದ್ರೆ ಪ್ರಾರ್ಥನೆ ಏರಿ ಹೋಗಬೇಕಾದ್ರೆ ನಿನ್ನಲ್ಲಿ ಭಕ್ತಿ, ಭಯಪಡುವಂತ ಜೀವಿತ, ದೇವರಿಗೆ ವಿಧೇಯನಾಗಿರುವಂತದ್ದು, ಕುಟುಂಬ ಸಮೇತವಾಗಿ ಪ್ರಾರ್ಥನೆ ಮಾಡುವಂತದ್ದು, ಎಲ್ಲದಕ್ಕಿಂತ ಮಿಗಿಲಾಗಿ ನಿನ್ನ ಜೀವಿತದಲ್ಲಿ ದಾನ ಧರ್ಮಗಳನ್ನ, ದೇವರಿಗೆ ಪ್ರತಿ ವಾರವೂ ಪ್ರತಿ ತಿಂಗಳು 10ಮ ಭಾಗ ತೆಗೆಯುವಂತ ಕಾಣಿಕೆಗಳನ್ನು ಕೊಡುವಂತ ಹೃದಯವು, ಎಲ್ಲದಕ್ಕಿಂತ ನಿತ್ಯವೂ ಪ್ರಾರ್ಥಿಸುವವನಿಗೆ ದೇವರ ದರ್ಶನವು, ನಿತ್ಯವೂ ಪ್ರಾರ್ಥಿಸುವವರಿಗೆ ರಕ್ಷಣೆಯು, ನಿತ್ಯವೂ ಪ್ರಾರ್ಥಿಸುವವರಿಗೆ ಕೊರತೆಗಳಿಲ್ಲದಂತೆ ಆಶೀರ್ವಾದಗಳು ಹುಡುಕಿಕೊಂಡು ದೇವರು ಕಳಿಸಿ ಕೊಡುವಾತನಾಗಿದ್ದಾನೆ. ಇದನ್ನು ನೀವು ನಂಬೋ, ಆಶೀರ್ವಾದ ಹೊಂದಿಕೋ. ದೇವರು ನಿಮ್ಮ ಮನೆಗಳನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.